ಶಿಟ್ 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 ಸೀರಿಯಸ್ಲಿ ಯಾಕೆ ಈ ಥರ ಮಾಡಿದೆ ನಾನು ನನಗೆ ಗೊತ್ತಾಗ್ತಿಲ್ಲ. ಸಕ್ಕತ್ತಾಗಿದೆ, ಪೀಸ್ಫುಲ್ ಆಗಿದೆ ಈ ರೋಡು. ಸೊ ನಂದು ಆ್ಯಕ್ಷನ್ ಕ್ಯಾಮ್ರಾ ಬಂದುಬಿಟ್ಟು, ಸೊ ಮೇನ್ ರೀಸನ್ ಯಾಕೆ ಅದು ವ್ಲಾಗ್ಸ್ ಮಾಡ್ತಿರ್ಲಿಲ್ಲ ಅಂದರೆ, ಸೊ ಹೆಲೋ ಗೈಸ್, ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಇವಾಗ ಏನಿಲ್ಲ, ಮೈಕ್ ಟೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಸ್ಯಾಮ್ಸಂಗ್ AKG Type-C ಇಯರ್ಫೋನ್ಸ್ ತೊಗೊಂಡಿದ್ದೆ. ಸೊ ಅದ್ರದ್ದು ಮೈಕ್ ಬರುತ್ತೆ. ಸೊ ಆ ಮೈಕು ನಾನು ಆ್ಯಕ್ಷನ್ ಕ್ಯಾಮ್ರಾಗೆ ಕಂಪ್ಯಾಟಿಬಲ್ ಅಂತ ಕೇಳಿದ್ದೆ. ಸೊ ಅದಕ್ಕೆ ಟ್ರೈ ಮಾಡೋಣ, ತೊಗೊಂಡಿದ್ದೀನಿ. 2000 ರೂಪೀಸ್ ಆಯ್ತಿದ್ದು. ಸೊ ಅದಕ್ಕೆ ಚೆಕ್ ಮಾಡೋಣ ಹೆಂಗಿದೆ ಅಂತ ಹೋಗ್ತಾಯಿದ್ದೀನಿ ಆಚೆ. ಗಾಡಿ ಇವತ್ತು ಸ್ಟಾರ್ಟೇ ಮಾಡಿಲ್ಲ ಬೆಳಗ್ಗೆಯಿಂದ, ಇವಾಗಲೇ ಗಾಡಿ ಆಚೆ ತೆಗಿತಿರೋದು. ಸ್ವಲ್ಪ ಲೈಟಾಗಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ, ಅದಕ್ಕೆ ಸಾಕು ಅನಿಸುತ್ತೆ. ಇವಾಗ ಯೂನಿವರ್ಸಿಟಿಗೆ ಹೋಗೋಣ, ಯೂನಿವರ್ಸಿಟಿ ಕಡೆ. ಗಾಡಿ ಲೋ ಫ್ಯೂಯಲಿಗೆ ವೇಟ್ ಮಾಡ್ತಾಯಿದೆ, ಫ್ಯೂಯಲ್ ಹಾಕ್ಸ್ಬೇಕು. ನಾಳೆ ಹಾಕ್ಸ್ತೀನಿ. ಎಷ್ಟು ದಿವಸ ಆಯಿತು ಗುರು ಬೈಕ್ ತೊಗೊಂಡಿದ್ರು ಆಚೆ ಬಂದು. ಸೊ ನಿನ್ನೆ ಎಕ್ಸಾಮ್ ಮುಗೀತು. ಸೊ ಇವತ್ತು ಬೈಕ್ ಎತ್ಕೊಂಡು ಹೊರಗಡೆ ಬಂದಿದ್ದೀನಿ. ಇಲ್ಲ ನಾವು ಲಾಂಗ್ ಹೋಗ್ಬೇಕು, DDLಸ್ಗೆ ಹೋಗ್ಬೇಕು ಅಂತ ಅವತ್ತಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆಯ್ತಾನೇ ಇಲ್ಲ ಅದು. ಸೊ ಇವಾಗ ವೈಸರ್ ಓಪನ್ ಇದೆ. ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ, ನಾನು ಎಡಿಟಿಂಗಲ್ಲಿ ಗೊತ್ತಾಗುತ್ತೆ ನನಗೆ. ಹೋಪ್ಸೋ ಆಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ ಸಾಕು. ಆ್ಯಕ್ಷನ್ ಕ್ಯಾಮ್ರಾ ನಾನು ಲಾಸ್ಟ್ ಇಯರ್ ಅಕ್ಟೋಬರಲ್ಲೇ ತೊಗೊಂಡಿದ್ದೆ, ಬಟ್ ಮೈಕು ಯಾವುದು ಇದಕ್ಕೆ ಕಂಪ್ಯಾಟಿಬಲ್ ಆಗ್ತಿರಲಿಲ್ಲ. ಸೊ ಅದಕ್ಕೆ ಇವಾಗ ಸ್ಯಾಮ್ಸಂಗ್ AKG Type-C ಇಯರ್ಫೋನ್ಸ್ ಇದೆ. ಆ್ಯಕ್ಚುಲಿ ಮೈಕಲ್ಲ ಇದು, ಇಯರ್ಫೋನ್ಸ್ ಇದು. ನಾನು ಈ ರೋಡಲ್ಲಿ ಹೋಗೇ ಇಲ್ಲ, ಹೊಸ ರೋಡ್ ಮಾಡಿದ್ದಾರೆ. ಇದು ಮಾಡಿ ಯಾವ ಕಾಲ ಆಯಿತು, ನಾನು ಈ ಕಡೆ ಬರೋದೇ ಇಲ್ಲ. ಇಷ್ಟು ಹತ್ರ ಇದ್ರೂ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ. ಅದೇ ಹೊಸ ರೋಡ್, ಇನ್ನೂ ಹೊಸ ರೋಡ್ ಅಂದರೆ ತುಂಬ ಹೊಸದಲ್ಲ, ಆಲ್ಮೋಸ್ಟ್ ತುಂಬ ಮನ್ಸಾಯಿತು. ಲಾಸ್ಟ್ ಇಯರ್ ಮಾಡಿದ್ದು, 2025 ಮಾಡಿದ್ರು. ಅಲ್ಲೂ ಮಾಡ್ತಾಯಿದ್ದಾರೆ ಇನ್ನೂ. ಸೊ ಯೂನಿವರ್ಸಿಟಿ ಎಂಟರ್ ಆದ್ವಿ. ಇವಾಗ ಹೋಗ್ತಾ ವೈಸರ್ ಓಪನ್ ಮಾಡ್ಕೊಂಡು ಹೋಗೋಣ. ಸೊ ವಾಪಸ್ ಆ ಕಡೆ ಸೈಡಿಂದ ಬರ್ತಾ ವೈಸರ್ ಕ್ಲೋಸ್ ಮಾಡ್ಕೊಂಬರೋಣ. ಸೊ ಅವಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ಗೊತ್ತಾಗುತ್ತೆ. ವೈಸರ್ ಓಪನ್ ಇದ್ದಾಗ ಹೆಂಗೆ ಬರುತ್ತೆ, ವೈಸರ್ ಕ್ಲೋಸ್ ಮಾಡಿದಾಗ ಹೆಂಗೆ ಬರುತ್ತೆ. ಗುರು ನಾನು ಕ್ಯಾಮ್ರಾ ರೆಕಾರ್ಡ್ ಬಟನ್ ಒಟ್ಟಿದ್ದೀನಿ ತಾನೇ, ರೆಕಾರ್ಡ್ ಆಯ್ತೈತೆ. ಇಲ್ಲಾಂದರೆ ಸುಮ್ಮನೆ ಒಬ್ಬನೇ ಮಾತಾಡ್ಕೊಂಬರ್ತಾಯಿದ್ದೀನ. ಗಾಳಿ ಎಷ್ಟು ತಣ್ಣಕ್ಕೆ ಗಾಳಿ ಬರ್ತಾಯಿದೆ ಅಂದರೆ ಸಕ್ಕತ್ತಾಗಿದೆ, ಪೀಸ್ಫುಲ್ ಆಗಿದೆ ಈ ರೋಡು. ತುಂಬ ದಿವಸ ಆಯ್ತು ಇಲ್ಲಿ ಬಂದು. ಇಲ್ಲಿ ವೈಸರ್ ಕ್ಲೋಸ್ ಮಾಡೋಣ. ವೈಸರ್ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ಸೊ ವೈಸರ್ ಕ್ಲೋಸ್ ಇದೆ. ನಂದು ಸ್ಮೋಕ್ ವೈಸರು, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ಕಾಣಿಸಲ್ಲ. ರಾತ್ರಿ ಹೊತ್ತು ಬೇರೆ ಇಲ್ಲ, ಅಷ್ಟು ಸ್ಟ್ರೀಟ್ ಲೈಟ್ಸ್ ಬೇರೆ ಇಲ್ಲ. ನನ್ನ ಗಾಡಿ ಸೌಂಡ್ ರೆಕಾರ್ಡ್ ಆಗ್ತಿರುತ್ತೆ ಅನ್ಕೊತೀರಾ? ಐ ಡೋಂಟ್ ಥಿಂಕ್ ಸೊ. ನನ್ನ ಗಾಡಿ ಇಂಜಿನ್ ಸೌಂಡ್ ಅಷ್ಟು ರೆಕಾರ್ಡ್ ಆಗ್ತಿರುತ್ತೆ ಅಂತ ಎಲ್ಲ ಎಡಿಟಿಂಗಲ್ಲೇ ಗೊತ್ತಾಗೋದು. ಸೊ ನಾನು ಇದಕ್ಕೂ ಮುಂಚೆ ಒಂದು ಸೇಮ್ ಇಯರ್ಫೋನ್ಸ್ ಆರ್ಡ್ರ್ ಮಾಡಿದ್ದೆ, ಅದೇನೋ ಸೌಂಡ್ ಪಿಕ್ ಮಾಡ್ತಿರಲಿಲ್ಲ. ಇದು ಇವಾಗ ಪಿಕ್ ಮಾಡ್ತಿದೆ. ನಾನು ಮನೇಲಿ ಟೆಸ್ಟ್ ಮಾಡಿದೆ, ಏನು ಇಶ್ಯೂಸ್ ಇತ್ತೋ ಗೊತ್ತಿಲ್ಲ ಅದರಲ್ಲಿ. ಸೊ ಅದು ಬೇರೆ ಸೆಲ್ಲರು, ಇದೇ ಬೇರೆ ಸೆಲ್ಲರ್ ಹತ್ರ ತೊಗೊಂಡಿದ್ದು. ಅದು ನಾನು ತೊಗೊಂಡಿದ್ದು 1.7 ಆಗಿತ್ತು, 1.7K. ಇದು 1.9K ಬೇರೆ ಸೆಲ್ಲರ್, ಸೇಮ್ ಇಯರ್ಫೋನ್ಸ್. ಸೊ ಇದು ಚೆನ್ನಾಗಿದೆ ಸೋ ಫಾರ್. ಇವಾಗ ಎಡಿಟಿಂಗಲ್ಲಿ ಗೊತ್ತಾಗುತ್ತೆ ನನಗೆ, ಬಿಕಾಸ್ ಇಂಡೋರಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಔಟ್ಡೋರಲ್ಲಿ ತೊಗೊಂಬಂದ್ರೇ ಗೊತ್ತಾಗೋದು. ಶಿಟ್ 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 ಹೈವಿ ಹಾಕಕ್ಕೆ ಹೋಗಿ ಕಿಲ್ ಸ್ವಿಚ್ ಆಫ್ ಮಾಡಿಬಿಟ್ಟೆ. ಏನು ಈ ಥರ ಮಿಸ್ಟೇಕ್ ಯಾಕೆ ಸೀರಿಯಸ್ಲಿ ಯಾಕೆ ಈ ಥರ ಮಾಡಿದೆ ನಾನು ನನಗೆ ಗೊತ್ತಾಗ್ತಿಲ್ಲ. ಕಿಲ್ ಸ್ವಿಚ್ ಆಫ್ ಮಾಡಿಬಿಟ್ಟೆ ಗುರು ನಾನು, ಲೈಟ್ಸ್ ಆನ್ ಮಾಡೋಕ್ಕೋಗಿ. ಓ ಮೈ ಗಾಡ್. ಸೊ ನಂದು ಆ್ಯಕ್ಷನ್ ಕ್ಯಾಮ್ರಾ ಬಂದುಬಿಟ್ಟು DJI Osmo Action 5. ಸೊ ಈ ಕ್ಯಾಮ್ರಾ ನಾನು ಹೇಳ್ದಂಗೆ ನಾನು ಆಲ್ಮೋಸ್ಟ್ 2-3 ಮಂತ್ಸ್ ಆಯಿತು ತೊಗೊಂಡು.
ಸೊ ರೆಕಾರ್ಡ್ ಮಾಡೋದು, ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕೋದು, ಈ ಥರ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿದ್ದೆ. ಮತ್ತು ಒಂದೆರಡು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಮೇಯ್ನ್ ರೀಸನ್ ಯಾಕೆ ಅದು ವ್ಲಾಗ್ಸ್ ಮಾಡ್ತಿರಲಿಲ್ಲ ಅಂದರೆ ಮೈಕಿಂದನೇ. ಮೈಕು ತುಂಬ ಪಡೆದಾಡ್ಬಿಟ್ಟಿದ್ದೀನಿ, ಅದು ಸೆಟ್ಟೇ ಆಗ್ತಿರಲಿಲ್ಲ. ಇವಾಗ ಗೇನ್ಸ್ -3 ಇಕ್ಕಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ಟೀರಿಯೋ ಮೋನೋ ಅಂತ ಬರುತ್ತಲ್ಲ, ಅದೇನು ಆಪ್ಷನು ಕರೆಕ್ಟಾಗಿ ಗೊತ್ತಿಲ್ಲ. ಅದು ಸ್ಟೀರಿಯೋ ಇಕ್ಕಿದ್ದೀನಿ, ಮೋನೋ ಇಕ್ಕಿದ್ದೀನಿ. ಸ್ಟೀರಿಯೋ ಇಕ್ಕಿದ್ದೀನಿ, ಮೋನೋ ಇಕ್ಕಿದ್ದೀನಿ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಐ ಥಿಂಕ್ ಮೋನೋ ಇಕ್ಕಿದ್ದೀನಿ ಅನ್ಸುತ್ತೆ. ಆಮೇಲೆ ಇದು ಬಂದುಬಿಟ್ಟು 2.7K ರೆಸಲ್ಯೂಷನ್ ವಿತ್ 30 FPS ಆ್ಯಂಡ್ ರಾಕ್ ಸ್ಟೆಡಿ ಸ್ಟೆಬಿಲೈಸೇಷನ್ ಮತ್ತು ಅಲ್ಟ್ರಾ ವೈಡ್. ಸೊ ಇದು ನನ್ನ DJ ಕ್ಯಾಮ್ ಸೆಟ್ಟಿಂಗ್ಸ್. ಮತ್ತು ಇದೇನು ಮಾಡಿದ್ದೀನಿ, ಕ್ಯಾಮ್ರಾ ರೀಸೆಟ್ ಮಾಡಿದೆ ಮೊನ್ನೆ ತಾನೇ. ಸೊ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಇದೆಲ್ಲ ಹೋಗ್ಬಿಟ್ಟಿದೆ. ಸೊ ಅದೆಲ್ಲ ಕೂತ್ಕೊಂಡು ಮತ್ತೆ ಮಾಡಬೇಕು. ಸೊ ಶಾರ್ಟ್ ರೈಡ್ ಹಿಂಗಿತ್ತು. ಹೋಗಿ ಟೆಸ್ಟ್ ಮಾಡೋಣ ಆಡಿಯೋ ಕ್ವಾಲಿಟಿ, ಆಡಿಯೋ ಹೆಂಗೆ ಬಂದಿದೆ ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ನನ್ನ ಮೋಟೋ ವ್ಲಾಗ್ ಸೆಟಪ್ ಬಗ್ಗೆ ನಿಮ್ಗೇನೋ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ, ಅದು ಒಂದು ವಿಡಿಯೋ ಮಾಡೇ ಬಿಡೋಣ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.